ಧನ್ಯವಾದಗಳು. ಶ್ರೀ ತುಪಾಸಿಯವರನ್ನು ನೋಡಿ ಪುನೀತರಾದೆವು. ನಿಮ್ಮ ಮಾತನ್ನು ಕೇಳಿ ನಾವು ಕೂಡ ಪುನೀತರಾದೆವು ಅಲ್ವಾ? ಹಾಗಾಗಿ ಯಮಧರ್ಮರಾಯನ ವರಪ್ರಸಾದದಿಂದ ಜನಿಸಿದ ಕುಂತಿಯ ಪುತ್ರ ಧರ್ಮರಾಯನನ್ನ ಬರ್ಮಾಡ್ಕೊಳ್ಳೋಣ. ಧರ್ಮರಾಯ ಆನ್ ಸ್ಟೇಜ್ ಪ್ಲೀಸ್. ಮತ್ತೊಂದು ಹೆಸರೇ ಧರ್ಮರಾಯ ಅಂತ ಹೇಳ್ತಾರೆ. ನಿಮಗೆ ಇಷ್ಟೊಂದು ತಾಳ್ಮೆ ಎಲ್ಲಿಂದ ಬಂತು? ಯಮನವರ ಪ್ರಸಾದದಿಂದ ನಾನು ಜನಿಸಿದ್ದು ಅಂತ ಎಲ್ಲರಿಗೂ ಗೊತ್ತೇ ಇದೆ. ಅದೇ ಯಮನ ರೂಲ್ಸ್. ಆದ್ದರಿಂದ ಅವು ನನಗೂ ಬಂದಿದೆ. ನೀವು ಇಲ್ಲಿಗೆ ಬರೋದಕ್ಕೆ ಪ್ರೇರೇಪಣೆ ಏನು? ಸತ್ಯ, ನ್ಯಾಯ, ನೀತಿ, ಧರ್ಮ ಇವೆಲ್ಲವೂ ಈ ಕ್ಷೇತ್ರದಲ್ಲಿ ಕಣಕಣದಲ್ಲಿರುವುದರಿಂದ ತಾನಾಗೆ ತೆಗೆದುಕೊಂಡು ಬಂದಿದೆ. ಕೇಳಿಸ್ಕೊಂಡ್ರ? ಸತ್ಯ, ನೀತಿ, ನ್ಯಾಯ, ಧರ್ಮ ಈ ಮಣ್ಣಿನ ಕಣಕಣದಲ್ಲೂ ಇರೋದ್ರಿಂದ ಧರ್ಮರಾಯ, ಸಾಕ್ಷಾತ್ ಧರ್ಮರಾಯರೇ ಇಲ್ಲಿಗೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದಗಳು. ಪುತ್ರ ವಾಯುದೇವನ ವರಪ್ರಸಾದದಿಂದ ಜನಿಸಿದ ವೃಕೋದರ ಭೀಮಸೇನ. ಪಾಂಡವರನ್ನು ನಾಶ ಮಾಡಲು ನೀನು ಮಾಡಿದ ಮೋಸ ಒಂದೇ. ಸೀರೆ ಸೆಳೆವಾಗ ಇದ್ದ ನಿನ್ನ ದರ್ಪ ಈಗ ಏನಾಯಿತು? ತುಂಬಿದ ಸಭೆಯೊಳಗೆ ದ್ರೌಪದಿಯ ಸೀರೆ ಸೆಳೆವಾಗ ಇದ್ದ ನಿನ್ನ ದರ್ಪ ಈಗ ಏನಾಯಿತು? ಪಾಂಡವರ ರಾಜ್ಯವನ್ನು ಮೋಸದಿಂದ ಗೆದ್ದು ಕಾಡಿನಲ್ಲಿ ತಿರುಗಿಸಿದ ನಿನ್ನ ಗರ್ಭ ಈಗ ಏನಾಯಿತು? ಹೊರಗಿನ ಮನೆಯಲ್ಲಿ ಬೆಂಕಿಯಿಂದ ಸುಡುವ ಹಾಗೆ ಮಾಡಿದ ಮೋಸ ಯಾರಿಗೂ ತಿಳಿಯದೆ ಎಲ್ಲಿ ಹೋಯಿತು ನಿನ್ನ ಶೌರ್ಯ, ಛಲ, ಅಹಂಕಾರ? ಮುಗಿಯಿತು, ಇಂದಿಗೆ ನಿನ್ನ ಕತೆ ಮುಗಿಯಿತು. ತೊಡೆ ಮುರಿದು ಕರುಳ ಬಗೆದು ಬಿಚ್ಚಿರುವ ನನ್ನ ದ್ರೌಪದಿಯ ಮುಡಿಯನ್ನು ಕಟ್ಟುವೆನು. ನೀರೊಳಗಿದ್ದು ಏನು ಮಾಡುವೆ? ಎದ್ದು ಬಾ. ಯಾರು ತೊಡೆ ಎತ್ತಿ ತಲೆ ಎತ್ತಿ ಗರ್ವದಿಂದ ಬಾಳುವರೋ ಅವರು ಒಂದಲ್ಲ ಒಂದು ದಿನ ಮಣ್ಣಲ್ಲಿ ಮಣ್ಣಾಗಲೇಬೇಕು. ಯಾರು ತಗ್ಗಿ ಬಗ್ಗಿ ಬಾಳುವರೋ ಅಂಥವರನ್ನು ತಲೆ ಎತ್ತಿ ಬಾಳುವಂತೆ ಮಾಡುವನೋ ಭಗವಂತ. ಧರ್ಮೋ ರಕ್ಷತಿ ರಕ್ಷಿತಃ. ಯಾರು ಧರ್ಮದಿಂದ ಬಾಳುವರೋ ಅಂಥವರನ್ನು ಎಲ್ಲ ಸಂಕಟಗಳಿಂದ ಪಾರು ಮಾಡಿ ಆ ಧರ್ಮವೇ ಸದಾ ಕಾಲ ರಕ್ಷಿಸುತ್ತದೆ. ಇದು ಸತ್ಯ ಸತ್ಯ ಸತ್ಯ. ಹೌದು, ಸತ್ಯ ಸತ್ಯ ಸತ್ಯ. ಭಲೆ ಭಲೆ ಭೀಮ, ಭಲೆ. ಬಹಳ ಮತ್ತೆ ಶಕ್ತಿಯಾಗಿರೋರು ನೀವು ಅಂತ ಕೇಳ್ಪಟ್ಟಿದ್ದೀನಿ. ನೀವು ಎತ್ತರದಲ್ಲಿ ಗಾತ್ರದಲ್ಲಿ ಅಜಾನುಬಾಹು ಅಂತ ಕೇಳ್ಪಟ್ಟಿದ್ದೆ. ಗಾತ್ರ ಸ್ವಲ್ಪ ಪರವಾಗಿಲ್ಲ, ಆದ್ರೆ ಎತ್ತರ ಸ್ವಲ್ಪ ತಗ್ಗಿದೆ ಅಂತ ಅನ್ನಿಸ್ತಿಲ್ವಾ? ನಾವು ಗುರುಗಳನ್ನ ತಲೆ ಎತ್ತಿ ನೋಡ್ಬೇಕೇ ಹೊರತು ಗುರುಗಳು ನಮ್ಮನ್ನ ತಲೆ ಎತ್ತಿ ನೋಡಬಾರ್ದು, ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನನ್ನ ಎತ್ತರನ ಕುಗ್ಗಿಸ್ಕೊಂಡು ಬಂದಿದ್ದೀನಿ. ಓಹೋ, ನಿಮ್ಮಲ್ಲಿ ಮತ್ತೊಂದು ಪ್ರಶ್ನೆ ಇದೆ. ಬನ್ನಿ ಮುಂದೆ. ನೀವು ಒಂದು ಮಾಡಿ ಭೀಮಪಾಕ ಅಂತ ಕರೆಸ್ಕೊಂಡ್ರಿ. ಹಾಗೆ ನಳಪಾಕ ಅನ್ನೋ ಹೆಸರು ಕೂಡ ಇದೆ. ಸಾಮಾನ್ಯವಾಗಿ ಅಡ್ಗೆ ಮಾಡೋದು ಜಾಸ್ತಿ ಹೆಣ್ಮಕ್ಳೇ ಅಲ್ವಾ? ಅಂದಮೇಲೆ ಹೆಣ್ಮಕ್ಳನ್ನ ಯಾಕೆ ಭೀಮಪಾಕಿ, ನಳಪಾಕಿ ಅಂತ ಕರೆಯಲ್ಲ? ನಾವು ಹೆಣ್ಮಕ್ಳ ತರ ಅದೇ ಬೇಕು ಇದೇ ಬೇಕು ಅಂತ ಲೆಕ್ಕಾಚಾರ ಹಾಕಿ ಅಡಿಗೆ ಮಾಡೋದಿಲ್ಲ. ಓಹೋ, ಏನೇ ಮಾಡಿದ್ರು ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡ್ತೀವಿ. ಪಾಪ ಅದು ಇವ್ರಿಗೆ ಗೊತ್ತಾಗಬೇಕು. ಅದಕ್ಕೆ ಭೀಮಪಾಕ ನಳಪಾಕ ಅಂತ ಕರೆಯೋದು. ಆಯ್ತಾಯ್ತು, ದಯಮಾಡಿಸಿ. ಧನ್ಯವಾದ. ಹಚ್ಚೋದು ಆರಿಸೋದು ಅಂತ ಹೇಳ್ಬಿಟ್ಟೋದು. ಯಾರಾದ್ರೂ ಹೆಣ್ಮಕ್ಳು ಬೆಂಕಿ ಹಚ್ತಾರಾ? ಇಲ್ಲ ತಾನೆ. ಅಡುಗೆ ಮಾಡೋಕೆ ಅಷ್ಟೇ ತಾನೇ, ಒಲೆ ಹಚ್ಚೋಕೆ ಅಷ್ಟೇ ತಾನೇ ನಾವು ಬೆಂಕಿ ಹಚ್ಚೋದು. ಏನು ಹೇಳಿದ್ರು ನಮ್ಗಂತೂ ಅರ್ಥ ಆಗಲಿಲ್ಲ. ಬಿಡಿ, ಪರವಾಗಿಲ್ಲ. ಏನೋ ಬಂದು ಹೇಳಿದ್ರು ಹೋದ್ರು. ಭೀಮ ಆದ್ಮೇಲೆ ಯಾರು ಬರಬೇಕು? ಯಾರು? ಅರ್ಜುನ. ಕರ್ಸೋಣ ಅರ್ಜುನಲ್ಲ. ಅರ್ಜುನ ಆನ್ ಸ್ಟೇಜ್ ಪ್ಲೀಸ್. ಪಾರ್ಥ ಪಾರ್ಥ, ಶ್ರೀಕೃಷ್ಣನಿಂದ ಪಾರ್ಥ ಅನ್ನೋ ಬಿರುದನ್ನ ಪಡೆದಿರುವಂತ ನೀವು ನಮ್ಮ ಆಶ್ರಮದ ಬಗ್ಗೆ ಒಂದೆರಡು ಮಾತನ್ನ ಹೇಳ್ತೀರಾ? ಈ ಕ್ಷೇತ್ರದ ಬಗ್ಗೆ ಹೇಳುವುದಕ್ಕೆ ಪದಗಳೇ ಇಲ್ಲ. ಪ್ರತಿಕ್ಷಣ ಗುರುವನ್ನ ನೆನೆಸಿ ಅವರ ಇರುವಿಕೆಯನ್ನು ಸ್ಮರಿಸುವುದಷ್ಟೇ. ಧನ್ಯವಾದಗಳು. ದೇವತೆಗಳ ವರಪ್ರಸಾದದಿಂದ ಜನಿಸಿದ ನಕುಲ ಸಹದೇವ
ಆನ್ ಸ್ಟೇಜ್ ಪ್ಲೀಸ್. ಎಲ್ಲ ಜೋರಾಗಿ ಅಸ್ತು ಅಂತ ಹೇಳ್ಬಿಡಿ. ಅಷ್ಟು. ಧನ್ಯವಾದಗಳು. ನಮ್ಮ ಆಶ್ರಮಕ್ಕೆ ಬಂದದ್ದು ನಿಮಗೆ ಖುಷಿ ಆಯ್ತೆ? ಖಂಡಿತ ಖುಷಿ ಆಯ್ತು. ಹಾಗೆ ಗುರುಗಳ ದರ್ಶನ ಮಾಡಿದ್ದು ಕೂಡ ಅಷ್ಟೇ, ಅದಕ್ಕಿಂತ ಹೆಚ್ಚು ಖುಷಿ ಆಯ್ತು. ಧನ್ಯವಾದಗಳು. ನೀವು ಕೂಡ ಇಲ್ಲಿಗೆ ಬಂದದ್ದು ನಮಗೆ ಅದಕ್ಕಿಂತ ಹೆಚ್ಚು ಹೆಚ್ಚು ಖುಷಿ ಆಯ್ತು. ದಯಮಾಡಿ. ದ್ರೌಪದಿ ದೇವಿ, ಯಾಕಮ್ಮ ಓಡ್ ಬಂದೆ? ಯಾರೋ ಅಟ್ಟಿಸ್ಕೊಂಡು ಬಂದಂಗಾಯ್ತು. ಅಡ್ಡಿಸ್ಕೊಂಡು ಬಂದ್ರಾ? ಯಾರು? ಯಾರಿಲ್ಲ, ಅದಿರ್ಲಿ, ನೀನ್ ಹೀಗೆ ಮಾಡೋದು ಸರಿನೇ? ನಾನೇನ್ ಮಾಡಿದೆ? ಏನ್ ಮಾಡಿದೆ ಅಂತ ಕೇಳ್ತಿರಲ್ಲಮ್ಮ. ಈಗಾಗ್ಲೇ ನಮ್ ದಾವಣಗೆರೆ ಭಕ್ತರು ಇರೋ ಬರೋ ಸೇವೆನೆಲ್ಲ ಬಡ್ದು ಬಾಯಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಬೇರೆಯವ್ರು ಎಲ್ಲರೂ ನಮಗೆ ಮಾಡೋ ಸೇವೆನೇ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ಅಂಥದ್ರಲ್ಲಿ ನೀವು ಇಷ್ಟುದ್ದ ಸರಕು ಬಿಟ್ಕೊಂಡು ಕಸ ಗುಡಿಸ್ಕೊಂಡು ಬಂದ್ರೆ ನಮ್ಮ ಭಕ್ತರ ಕಣ್ಣಲ್ಲಿ ನಿಜವಾಗ್ಲೂ ಕಣ್ಣೀರಲ್ಲ, ರಕ್ತನೇ ಬರುತ್ತೆ. ಓ, ಇದಾ? ಪಾಂಡವರು ದ್ವಾಪರ ಯುಗದಿಂದ ಕಲಿಯುಗಕ್ಕೆ ಬರ್ತಾ ಇದ್ದಾರೆ. ಅದಕ್ಕೆ ನಾನು ಬರ್ಬೇಕಲ್ವಾ? ಅದಕ್ಕೆ ನನ್ನ ಅಣ್ಣ ಕೃಷ್ಣನ ಹತ್ರ ಹೋಗಿದ್ದೆ. ಅಣ್ಣ, ನಾನು ಕಲಿಯುಗಕ್ಕೆ ಹೋಗ್ತಾ ಇದ್ದೀನಿ, ದ್ವಾಪರ ಯುಗದಲ್ಲೇ ನನ್ನ ವಸ್ತ್ರಾಭರಣ ಪ್ರಯತ್ನ ಪಟ್ಟರು, ಕಲಿಯುಗ ಹೇಗೋ ಏನೋ, ಅದಕ್ಕೆ ನನ್ನ ರಕ್ಷಣೆಗೆ ಇರ್ತೀಯ ಅಂತ ಕೇಳ್ಕೊಂಡೆ. ಅದಕ್ಕೆ ನನ್ನ ಅಣ್ಣ ಹೇಳ್ದ, ನೀನು ಹೋಗ್ತಾ ಇರೋದು ದೊಡ್ಡೇರಿಗೆ, ನಿನಗೆ ಆ ಭಯ ಬೇಡ, ಯಾಕಂದ್ರೆ ಶ್ರೀಸತ್ತುಪಾಸಿಗಳು ನಿನಗೆ ಬೆನ್ನೆಲುಬಾಗಿರ್ತಾರೆ ಅಂತ ಹೇಳಿದ್ರು. ಅದಕ್ಕೆ ಅವ್ರ ದರ್ಶನ ಪಡೆಯೋದು ಹೀಗೆ ಅಂತ ಬಿಟ್ಕೊಂಡು ಬಂದೆ. ಅಲ್ಲಮ್ಮ, ಶ್ರೀ ಸತ್ತುಪಾಸಿಗಳು ರಕ್ಷಣೆಯಲ್ಲಿದ್ದ ಮೇಲೆ ನೀವು ಇಲ್ಲೆಲ್ಲ ದೇಶ ಬಿಟ್ಟು ಹೋದ್ರೂ ಖಂಡಿತವಾಗ್ಲೂ ಅವ್ರು ನಿಮ್ಮ ಬೆನ್ನೆಲುಬಾಗಿದ್ದೇ ಇರ್ತಾರೆ. ಧನ್ಯವಾದಗಳು. ಮಹಾಭಾರತ ಯುದ್ಧದಲ್ಲಿ ಪಾಂಡವರು ಪರ ವಹಿಸಿದ್ರೆ ಬಲರಾಮ ತನ್ನ ಅಕ್ಷೋಣಿ ಸೈನ್ಯದ ಸಮೇತ ಕೌರವರ ಪಕ್ಷ ವಹಿಸಲೇಬೇಕಾಗಿ ಬಂತು. ಈಗ ನಾವು ಬಲರಾಮನನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಬಲರಾಮ, ಇದೇನು ನೀವೊಬ್ಬರೇ ಬಂದಿದ್ದೀರಾ? ಕೃಷ್ಣ ಎಲ್ಲಿ? ಪಾಂಡವರು ಬಂದ್ಮೇಲೆ ಕೃಷ್ಣ ಬರ್ದೇ ಇರ್ತಾನೆ. ಬಂದಿದ್ದಾನೆ ಅಂತ ಹೋಗ್ತಾ ಇದ್ದೀರಾ? ಅಯ್ಯೋ ದೇವ್ರೆ, ಈ ಕೃಷ್ಣ ನನಗೆ ಕೈ ಕೊಟ್ಟ, ಇಲ್ಲಿ ಬಂದು ಮತ್ತೊಬ್ಬ ಕೃಷ್ಣನ ಹುಡ್ಕೊಂಡಿದ್ದೀನಿ. ಆ ಕೃಷ್ಣನು ಕಾಣಿಸ್ತಿಲ್ಲ ಅಂದ್ರೆ ಬಹಳ ಕಷ್ಟ ಆಗತ್ತೆ. ಕೃಷ್ಣ ಏನಿದ್ಯಾ, ನಿನ್ ಜೊತೆ ಗೋಪಿಕೆ ಬರ್ತಾರೆ, ರುಕ್ಮಿಣಿ ಬರ್ತಾಳೆ, ರಾಧಾ ಬರ್ತಾಳೆ ಅಂತ ಅನ್ಕೊಂಡಿದ್ದೆ. ನೀವು ನೋಡಿದ್ರೆ ಒಬ್ಬರೇ ಬಂದಿದ್ಯಲ್ಲ. ನಾನೇನು ದಡ್ಡನ? ಯಾಕೋ? ನಾನು ಅವ್ರನ್ನೆಲ್ಲ ಇಲ್ಲಿ ಕರ್ಕೊಬರೋದು, ಶ್ರೀಸತ್ತುಪಾಸಿ ಅವರು ಕೃಪಾಶೀರ್ವಾದ ಅವ್ರ ಮೇಲೆ ಬೀಳೋದು, ಅವರೆಲ್ಲ ಒಂದೇ ಸತಿ ಮಗ್ನರಾಗಿ ಇಲ್ಲೇ ಕೂತ್ಕೊಬಿಟ್ರೆ ನಾನು ಒಬ್ಬನೇ ನಾನು ಇಬ್ಬಕ್ಕೆ ಹೋಗಿ ಏನು ಮಾಡಿ? ಆಕ್ಚುಲಾಗಿ ಏನ್ ಗೊತ್ತಾ, ಕೃಷ್ಣ ಬಂದ ತಕ್ಷಣ ನಾನು ಈ ಪ್ರಶ್ನೆ ಕೇಳಿದೆ. ಅದಕ್ಕೆ ಅವ್ರು ಏನು ಉತ್ತರ ಕೊಟ್ಟರು ಗೊತ್ತಾ? ಹುಟ್ಟಿದ ಮಗುವಿಂದ ಹಿಡಿದು ಹಣ್ಣನ್ನು ಮುದ್ಕೊಡೋರ್ಗೂ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲದೆ ಪ್ರತಿಯೊಬ್ಬರು ಶ್ರೀಸತ್ತುಪಾಸಿ ಅವರ ಒಂದೇ ನೋಟಕ್ಕೆ ಬಿದ್ದು ಹೋಗ್ತಾರೆ. ಇನ್ನು ನಾನು ಅವ್ರನ್ನೆಲ್ಲ ಕರ್ಕೊಂಡು ಬಂದ್ರೆ ವಾಪಸ್ ನಾನು ಬರಲ್ಲ, ನೀನು ಒಬ್ಬನೇ ಹೋಗೋ ಕೃಷ್ಣ ಅಂದ್ಬಿಟ್ರೆ ಅಲ್ಲಿಗೆ ಹೋಗಿ ನಾನು ಏನ್ ಮಾಡಿ ಅಂತ ಕೇಳ್ದ. ಆಯ್ತು ಕೃಷ್ಣ, ನಾನೇನೋ ಆಸೆ ಇಟ್ಕೊಂಡಿದ್ದೆ, ರಾಧೆ ಜೊತೆನೋ ರುಕ್ಮಿಣಿ ಜೊತೆನೋ ಡಾನ್ಸ್ ಮಾಡ್ತೀಯಾ, ನಾವೆಲ್ಲರೂ ನೋಡೋಣ ಅಂತ ಆಸೆ ಇಟ್ಕೊಂಡಿದ್ರು. ಅದಕ್ಕೆ ಯಾಕೆ ಯೋಚನೆ, ಅವ್ರು ಅಲ್ಲಿದ್ದಾರೆ, ಈಗ ನೀವೇ ಕೊಂಡಿರಿ. ಬಂದಾಯ್ತು, ಕೃಷ್ಣ ಬಂದಾಯ್ತು, ಬಲರಾಮ ಬಂದಾಯ್ತು. ಅಧರ್ಮ ಗೊತ್ತಿರಬೇಕು ಅಂದ್ರೆ ಧರ್ಮ ಯಾವುದು ಅಂತ ತಿಳಿದಿರ್ಬೇಕು ಅಲ್ವಾ? ಧರ್ಮ ಅಧರ್ಮಗಳ ಸಂಘರ್ಷಣೆ ಮಹಾಭಾರತ ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಈಗ ಕೌರವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂಥ ಸಮಯ. ಮೊದಲಿಗೆ ಕುಂತಿ, ಮೊದಲಿಗೆ ಗಾಂಧಾರಿ ಆನ್ ಸ್ಟೇಜ್ ಪ್ಲೀಸ್. ನಿಮಗೆ ಕಣ್ಣು ಕಾಣಿಸಲ್ಲ ತಾನೆ? ಆದ್ರೂ ಕೂಡ ಅದು ಹೇಗೆ ಡಾನ್ಸ್ ಮಾಡಿದ್ರಿ? ನನ್ನ ಗಂಡಂಗೆ ನಿಜವಾಗ್ಲೂ ಕಣ್ಣು ಕಾಣಿಸೋದಿಲ್ಲ. ಅವರಿಗೆ ಇಲ್ಲಿರೋ ಭಾಗ್ಯ ನನಗೂ ಬೇಡ ಅಂತ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡೇ ಜೀವನ ಮಾಡಿದ್ದೀನಿ. ಹೌದು, ಆದ್ರೆ ಇಲ್ಲಿ ಸ್ವಲ್ಪ ಸ್ವಾರ್ಥ ಇದೆ. ಅದೇನು ಹೊಸದಲ್ಲ ಬಿಡಿ ನಿಮ್ ಸ್ವಾರ್ಥ. ಇಲ್ಲಿ ಏನ್ ಸ್ವಾರ್ಥ ಅನ್ನೋದನ್ನ ಹೇಳ್ಬಿಡಿ ನಮ್ಗೆ. ಇಲ್ಲಿರೋ ಪ್ರತಿಯೊಬ್ಬರು ಅದೃಷ್ಟವಂತರು. ಶ್ರೀಸತ್ತುಪಾಸಿ ಅವರನ್ನ ನೋಡ್ತಾರೆ, ಅವರನ್ನ ಮಾತಾಡಿಸ್ತಾರೆ, ಅವರ ಒಡನಾಟ ಇದೆ. ಯಾವುದೇ ಕಾರಣಕ್ಕೂ ಅವರ ಪಾದ ಮಾತ್ರ ಬಿಡಬೇಡಿ. ಒಂದೇ ಒಂದ್ಸಾರಿ ಅವರ ದರ್ಶನ ಪಡೆಯೋಣ ಅಂತ ಕಣ್ಣಿಗೆ ಬಟ್ಟೆ ಕಟ್ಟಿದ್ರು, ಕಣ್ಣು ಬಿಟ್ಕೊಂಡೇ ಬಂದಿದ್ದೀನಿ. ಅದು ಕೇವಲ ಅವರ ದರ್ಶನಕ್ಕಾಗಿ ಮಾತ್ರ. ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ರು, ಕಣ್ಣು ಬಿಟ್ಟಿದ್ದೀನಿ, ಗಂಡನನ್ನ ಮೀರಿದು ಗುರು ಅನ್ನೋದನ್ನ ಎಷ್ಟು ಸ್ಪಷ್ಟವಾಗಿ ಒಂದೇ ಮಾತಲ್ಲಿ ಹೇಳಿದ್ರಿ ಅಂದ್ರೆ ನಿಜವಾಗ್ಲೂ ಅದ್ಭುತ. ಧನ್ಯವಾದಗಳು. ಆಗ್ಬೇಕು ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ನೋಡಿ, ಕಣ್ಣಿಗೆ ಬಟ್ಟೆ ಕಟ್ಟಿದ್ರು, ನಾನು ಕಣ್ಬಿಟ್ಟು ನೋಡ್ತಾ ಇದ್ದೀನಿ, ನನ್ನ ಗುರು ದರ್ಶನಕ್ಕಾಗಿ ಬಂದಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಅದ್ಭುತ ಅಲ್ಲ? ಈಗ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳುವಂತ ಸಮಯ. ದುರ್ಯೋಧನ
ನನ್ನ ದೇಹದಲ್ಲಿ ಹರಿಯುತ್ತಿರುವುದು ಕೇವಲ ರಾಜರಕ್ತವಲ್ಲ, ಅದು ಕುರು ಸಾಮ್ರಾಜ್ಯದ ಅಚಲವಾದ ಇತಿಹಾಸ. ಕೌರವ ಚಕ್ರವರ್ತಿಯಾದ ನಾನು ಸಿಂಹಾಸನವನ್ನೇರಿದರೆ ಅದು ಕೇವಲ ಆಡಳಿತವಲ್ಲ, ಈ ಭೂಮಿಯ ಉಸಿರು. ನನ್ನ ಹೆಜ್ಜೆಯ ಸದ್ದಿಗೆ ಇಡೀ ಭೂಮಂಡಲವೇ ನಡುಗುತ್ತದೆ ಹೊರತು ನನ್ನ ತಲೆಬಾಗಿಸುವ ಶಕ್ತಿ ಯಾವ ದೇವರಿಗಿಲ್ಲ. ನನ್ನ ಭುಜಗಳು ಇಡೀ ಪರ್ವತಗಳ ಸಾಲಿಗೆ ಸಮಾನವಾದರೆ ನನ್ನ ಸಂಕಲ್ಪ ಸೂರ್ಯನಿಗೂ ಮಿಗಿಲಾದದ್ದು. ಈ ಪಾಂಡವರು ಧರ್ಮದ ಕವಚವನ್ನೇ ತೊಟ್ಟು ಬಂದರು. ನನ್ನ ತೇಜಸ್ಸಿನ ಮುಂದೆ ಅವರೆಲ್ಲರೂ ಕೇವಲ ಮಣ್ಣಿನ ಗೊಂಬೆಗಳು. ಗೆದ್ದರೂ ಸರಿ, ಸೋತರೂ ಸರಿ, ಕಟ್ಟ ಕಡೆಯದಾಗಿ ಹೇಳುವೆ, ಭಯ ಭೂತ ಪ್ರೇತ ಪಿಶಾಚಿಗಳ ಒಡೆಯನಾದ ಭೂತೇಶ್ವರನೇ ಕಾಲ್ಕೆದರಿ ಕದನಕ್ಕೆ ಬರಲಿ. ಇಡೀ ಸಾಮ್ರಾಜ್ಯದ ರಕ್ತದ ಮಡಿಲಿನಲ್ಲಿ ಕೊಚ್ಚು ಹೋಗಲಿ. ಛಲವನ್ನು ಬಿಡೆ, ನೆಲವನ್ನು ಕೊಡೆ. ಭಲೆ ಭಲೆ, ಏನಿಟ್ರಿ ದುರ್ಯೋಧನ, ಏನಿಟ್ರಿ. ನಿಮ್ಗೊಂದು ಗುಟ್ಟು ಹೇಳ್ಬೇಕು ಅಂತದೆ. ಇಷ್ಟೊತ್ತು ದೊಡ್ಡವ್ರದ ಧೈರ್ಯ ಗೊತ್ತಿರಲ್ಲ. ದಯವಿಟ್ಟು ನಿಮ್ಮ ಪುರುಷನ ಇಲ್ಲಿ ಯಾರ ಮುಂದೆನೂ ತೋರ್ಸಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿರೋರ್ಗೆಲ್ರಿಗೂ ಗೊತ್ತು ನಿಮ್ಮ ವೀಕ್ನೆಸ್. ಇಲ್ಲಿಯಾದ್ರೂ ಒಂಟೆ, ಎಲ್ಲಿಯಾದ್ರೂ ಒಂಟೆ. ನಾವು ಬೆಂದ್ರ ಕೆಲಸನ ಮಾಡಿ ಅದೇ ಮರ್ಯಾದೆಯಿಂದ ವಾಪಸ್ ಹೋಗ್ತೀವಿ. ಓ, ಮರ್ಯಾದೆಯಿಂದ ವಾಪಸ್ ಹೋಗ್ತೀರಾ? ನೋಡಿ ನೋಡಿ, ಹುಲಿಯಾಗಿ ಬಂದು ಹುಲಿಯಾಗಿ ಡೈಲಾಗ್ಗಳನ್ನ ಹೇಳಿ ಇವಾಗ ಇಲ್ಲಿಯಾಗಿ ಹೋಗ್ತೀನಿ ಅಂತಿದ್ದೀರಾ. ಇದು ನಮ್ಮ ಆಶ್ರಮದ ಮಹಿಮೆ. ಧನ್ಯವಾದಗಳು. ಹಾಗಾಗಿ 2 ವರ್ಷ ತಾಯಿಯ ಗರ್ಭದಲ್ಲಿದ್ದಂತ ದುಶ್ಯಾಸನನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ದುಶ್ಯಾಸನ, ಸ್ಟೇಜ್ ಪ್ಲೀಸ್. ಸ್ವಾಗತ. ದುಶ್ಯಾಸನ ಅವರೇ, ದಯವಿಟ್ಟು ಇಲ್ಲಿ ಯಾರ ಧರ್ಮಕ್ಕೂ ಕೈ ಹಾಕೋದಕ್ಕೆ ಹೋಗ್ಬೇಡಿ. ಒಂದ್ ವೇಳೆ ನೀವೇನಾದ್ರೂ ಕೈ ಹಾಕಿದ್ರು ನನ್ನ 2 ಕೈಗಳು ಇರೋದಿಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟು ಗೊತ್ತಿದ್ರೆ ಸಾಕು, ಮಾಡಿಸಿ. ಬುದ್ಧಿಗೆ ನಂಬರ್ 1. ಈ ವ್ಯಕ್ತಿ ಇಲ್ಲ ಅಂದಿದ್ರೆ ಮಹಾಭಾರತ ನಡೀತಾನೆ ಇರಲಿಲ್ಲ. ಕೌರವರ ಜೊತೆನೇ ಇದ್ದು ಕೌರವರನ್ನೇ ಸೋಸೋದಕ್ಕೆ ಪ್ರಯತ್ನ ಪಟ್ಟಂತವ್ರು. ಯಾರು ಅಂತ ಗೊತ್ತಾಗಿರ್ಬೇಕಲ್ಲ? ಹೇಳಿ ನೋಡೋಣ, ಯಾರು? ಶಕುನಿ. ವೆಲ್ಕಮ್ ಆನ್ ಸ್ಟೇಜ್. ಪ್ರಭುಗಳೇ, ಯಾಕೋ ನೀವು ನೋಟ ಸರಿ ಇಲ್ಲ. ಹೌದಂತೀರಾ? ಅದು ಸರಿ, ಮೊದಲೇ ಹೇಳಿ, ಬರುವಾಗ ಏನಾದರೂ ಎಡಗಿದ್ರ ನೀವು? ಮೈ ಸ್ವಲ್ಪ ಹತ್ರ ಇಟ್ಕೊಳ್ಳಿ. ಇಲ್ವಾ? ಹಾಗೆ ಹಾ, ನೋಡ್ಲಿಲ್ಲ ಟಿವಿ ಏನ ಮಹಾಭಾರತ ಸೀರಿಯಲ್ ನೋಡಿದೀನಿ. ಅದ್ರ ಶಕುನಿ ಹೆಂಗ್ ಬರ್ತಾನಮ್ಮ? ಹೆಂಗ್ ಬರ್ತಾನೆ? ಕುಣ್ಕೋ ಅಂತ ಕಣ್ಣಿಂಗ್ ಮಾಡ್ಕೊಂಡ್ ಬರ್ತಾನಲ್ಲ. ಅಯ್ಯೋ ರಾಮ, ಅದರಲ್ಲಿ ನಿಜವಾಗ್ಲೂ ಪಾತ್ರ ಮಾಡಿದಂತ ವ್ಯಕ್ತಿ ಕಾಲ್ ಮುರಿದು ಹೋಗಿತ್ತು, ಅದಕ್ಕೆ ಆ ವ್ಯಕ್ತಿ ಕುಟ್ಟುತ್ತಾ ಇದ್ದ. ಕಲಿಗಾಲಕ್ಕಮ್ಮ ಹಾ. ಎಲ್ಲ ಈಗಿಂದೇ ನೆನ್ಪಿಟ್ಕೊಳೋದು, ಹಾ. ಹಿಂದಿನ ನೆನ್ಪಿಟ್ಕೊಳಲ್ಲ. ಶಕುನಿ ಅಂತ ಗೊತ್ತಾಗ್ತಂದ್ರೆ ಕುಂಟ್ಕೊಂಬಿಟ್ಟು ಕಣ್ಣಿಂಗ್ ಮಾಡ್ಕೊಂಬಿಟ್ಟು. ಓ, ಹಾಗೆ ನಿಮ್ಮ ಕುತಂತ್ರಿ ಬುದ್ಧಿನ ಅಲ್ಲಿ ತೋರಿಸಿದ್ರಿ ಸರಿ. ಇಲ್ಲೇನಾದ್ರೂ ನೀವು ತೋರಿಸಿದ್ರು ಕುಂಟ್ತಾ ಇರಲ್ಲ ಆಕ್ಟಿಂಗಿಗೆ, ಆಮೇಲೆ ನಿಜವಾಗ್ಲೂ ಕುಂಟ ಮಾಡ್ಬಿಡ್ತಾರೆ ಅಷ್ಟೇ. ಎಲ್ಲಾದ್ರೂ ಉಂಟ ಹೌದಲ್ಲ? ಕುಂಟಿಲ್ಲ, ಹಾ, ಕಣ್ಣು ಸರಿ, ಕಣ್ಣು ನೆಟ್ಟಿಗಿದೆ. ಆಯ್ತು, ದಯಮಾಡಿಸಿ. ಸೂತಪುತ್ರ ಅಂತ ಅನ್ನಿಸ್ಕೊಂಡಂತ ಕರ್ಣ ಸ್ನೇಹಕ್ಕೆ ಅಡ್ಡ ಬಿಟ್ಟು, ಸ್ನೇಹಕ್ಕೆ ಏನು ಬೆಲೆಯನ್ನ ಕೊಟ್ಟು ತನ್ನ ಸಹೋದರರೊಂದಿಗೆ ಹೋರಾಡಿದಂತ ಧೀರ ಕರ್ಣ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸ್ವಾಗತ. ನಿಮ್ಮ ಬಾಯಲ್ಲಿ ಇಲ್ಲ ಆಗಲ್ಲ ಅನ್ನೋ ಪದನೇ ಬರುತ್ತೆ, ಹೌದಾ? ಹೌದು ಹೌದು. ಹಾಗಾದ್ರೆ ಇವಾಗ ನಾನು ಏನೋ ಕೇಳ್ತೀನಿ, ಅದನ್ನ ಕೊಡ್ತೀರಾ? ಕೇಳಿ, ನಿಮಗೇನ್ ಬೇಕು? ನಿಮ್ ಕವಚ ಬೇಕು. ಅಷ್ಟೇ ತಾನೇ? ಅಯ್ಯಯ್ಯೋ, ಇದೇನಿದು? ಕೇಳಿದ ತಕ್ಷಣ ತೆಗೆದುಕೊಟ್ಬಿಟ್ರಿ. ಇನ್ನು 10 ಜನ, 100 ಜನ, 1000 ಜನ ಬಂದು ಕೇಳಿದ್ರು ಹೀಗೆ ಕೊಡ್ತೀನಿ. ಇದನ್ನ ಅಕ್ಷಯ ಪಾತ್ರನ 1000 ಜನ ಕೊಡೋದಕ್ಕೆ ಅಲ್ಲ, ಯುದ್ಧಕ್ಕೆ ಹೋಗುವಾಗ ಹಾಕೊಳ್ಳುವಂತ ರಕ್ಷಾ ಕವಚ ಅದು. ರಕ್ಷಾ ಕವಚ? ಇದು ರಕ್ಷಾ ಕವಚ ಅಂತ ನೋಡಿ. ನಾನ್ ಕೇಳಿದ್ದು ಕರ್ಣ ಕವಚ. ಅದನ್ನ ಯಾವಾಗ್ಲೂ ನನ್ನ ತಾಯಿ ಕುಂತಿಗೆ ಕೊಟ್ಟಾಯ್ತು. ಈಗ ನಿಮ್ಮ ಹತ್ರ ಇಲ್ಲ ಹಾಗಾದ್ರೆ? ಇಲ್ಲ,
ಆದರೆ ಹಾ. ಶ್ರೀ ಸತುಪಾಸಿ ಅವರು ಮನಸ್ಸು ಮಾಡಿದ್ರೆ ನಾನು ಅದನ್ನ ಮತ್ತೆ ಪಡ್ಕೊಳ್ಳಬಹುದು. ಓ ಸ್ವಾರ್ಥಿಗಳು ಇನ್ನೂ ಕೂಡ ಅಂತ ಇದ್ರೆ ಸ್ವಾರ್ಥಕ್ಕೆ ಬಂದಿದ್ದೀರಾ ಅಂತ ಆಯ್ತು. ಆಗ್ಲಿ, ನಿಮ್ಮ ಸ್ವಾರ್ಥ ಫಲಿಸಲಿ. ಧನ್ಯವಾದ. ಎಲ್ಲರೂ ಪ್ರತಿಯೊಬ್ಬರು ವಾಕ್ಯದಲ್ಲೂ ಅಪ್ಪ ಬೇಕು, ಗುರುಗಳು ಬೇಕು ಅನ್ನೋಂಥದ್ದೇ. ಈಗ ಎಲ್ಲರನ್ನ ಒಟ್ಟಿಗೆ ವೇದಿಕೆ ಮೇಲೆ ಕರ್ಸ್ಕೊಳ್ಳೋಣ ಅಲ್ವಾ? ಎಲ್ಲರೂ ಒಟ್ಟಿಗೆ ವೇದಿಕೆ ಮೇಲೆ ಬರಬೇಕು.